ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಂಡಿಯನ್ ಪಾಲಿಟಿ 6ನೇ ಒಂದು ಕ್ಲಾಸ್ ಇದು ಪೌರತ್ವ ಸಿಟಿಜನ್ಶಿಪ್ ಬಗ್ಗೆ ನೋಡೋಣ. ಪೌರತ್ವ ಒಂದು ಕಾಯ್ದೆ ಯಾವಾಗ ಬಂತು, ಅಮೆಂಡ್ಮೆಂಟ್ ಗಳು ಎಷ್ಟು ಸಲ ಆಗಿದವು, ಪ್ರತಿಯೊಂದು ಅಂಡ್ ರೀಸೆಂಟ್ ಆಗಿ ಆದಂತ ಅಪ್ಡೇಟ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ನೀವು ಈ ಒಂದು ಕ್ಲಾಸ್ ಒಳಗ ನೋಡ್ತೀರಿ. ಪರೀಕ್ಷೆಗಳು ಬಹಳ ಸಮೀಪ ಇರೋದ್ರಿಂದ ಪೂರ್ತಿ ಒಂದು ಟೆಕ್ಸ್ಟ್ ಬುಕ್ ನ ಓದೋದು ಬಹಳ ಡಿಫಿಕಲ್ಟ್ ಆಗ್ತದ ಅನ್ನೋ ಕಾರಣಕ್ಕ ಈ ತರ ಒಂದ್ ಸಿರೀಸ್ ನಾನು ತಗೊಂಬಂದೇನಿ. ಇಂಡಿಯನ್ ಪಾಲಿಟಿ ಇದು ಹತ್ತತ್ರ 80 ಕ್ಲಾಸಸ್ ಬರ್ತಾವ. ಅದ್ರೊಳಗ 6ನೇ ಕ್ಲಾಸ್ ಇದು ಪೌರತ್ವ. ವಿಡಿಯೋಸ್ ಇಷ್ಟ ಆಗತ್ತಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡ್ರಿ. ಪೌರತ್ವ ಪೌರತ್ವ ಎಂದರೆ ವ್ಯಕ್ತಿ ಮತ್ತು ರಾಷ್ಟ್ರದ ನಡುವಿನ ಕಾನೂನುಬದ್ಧ ಸಂಬಂಧ. ಒಬ್ಬ ವ್ಯಕ್ತಿ ಮತ್ತೆ ಒಂದು ದೇಶದ ನಡುವಿನ ಒಂದು ಲೀಗಲ್ ಆದಂತ ರಿಲೇಶನ್ಶಿಪ್ ಗೆ ಪೌರತ್ವ ಅಂತ ಕರೀತಾರ. ಭಾರತೀಯ ಸಂವಿಧಾನದ ಭಾಗ 2ರಿಂದ 5ರವರೆಗೆ 11 ವಿಧಿಗಳವರೆಗೆ ಪೌರತ್ವದ ಬಗ್ಗೆ ಮೂಲಭೂತ ನಿಯಮಗಳನ್ನ ನೀಡಲಾಗಿದೆ. ಈಗ 2ರೊಳಗ 5ರಿಂದ 11ನೇ ವಿಧಿವರೆಗೂ ಪೌರತ್ವದ ಬಗ್ಗೆ ಮೂಲಭೂತ ನಿಯಮಗಳನ್ನ ಕೊಟ್ಟರು. ಸೊ ಪಾರ್ಟ್ 2 ಪೌರತ್ವಕ್ಕೆ ಸಂಬಂಧಿಸಿದ ಕಾನೂನು ಮಾಡುವ ಅಧಿಕಾರ ಸಂಸತ್ತಿಗಿದೆ. 11ನೇ ವಿಧಿ ಇದು. ಸೊ ಇಲ್ಲಿ ಮಿಸ್ಟೇಕ್ಲಿ ಟೈಪ್ ಆಗುವಾಗ ಮದುವೆ ಅಂತ ಆಗೈತಿ, ಅದನ್ನ ಮಾಡುವ ಅಂತ ನೀವು ಕರೆಕ್ಷನ್ ಮಾಡ್ಕೊಡ್ರಿ ದಯವಿಟ್ಟು. ಸೊ ಪೌರತ್ವಕ್ಕೆ ಸಂಬಂಧಿಸಿದಂತ ಏನಾದ್ರು ಒಂದು ಕಾನೂನನ್ನ ಅದ್ರೊಳಗ ಅಮೆಂಡ್ಮೆಂಟ್ಸ್ ಮಾಡೋದಾಗಿರ್ಬೋದು, ಹೊಸ ಕಾನೂನುಗಳನ್ನ ಆಡ್ ಮಾಡೋದಾಗಿರ್ಬೋದು, ಈ ಅಧಿಕಾರ ಸಂಸತ್ತಿಗೆ ಐತಿ, ಸೆಂಟ್ರಲ್ ಗವರ್ಮೆಂಟ್ ಗೆ ಐತಿ. 11ನೇ ವಿಧಿ ಇದು ಸೀದಾ ಡೈರೆಕ್ಟ್ ಕ್ವಶನ್ ಬರೋ ಚಾನ್ಸಸ್ ಅದ. ಯಾವ ಒಂದು ವಿಧಿಯ ಪ್ರಕಾರ ಪೌರತ್ವಕ್ಕೆ ಸಂಬಂಧಿಸಿದ ಕಾನೂನು ಮಾಡುವ ಅಧಿಕಾರ ಸಂಸತ್ತಿಗಿದೆ ಅಂತ ಕೂಡ ಬರ್ಬೋದು, ಅಥವಾ ಪೌರತ್ವಕ್ಕೆ ಸಂಬಂಧಿಸಿದ ಕಾನೂನು ಮಾಡುವ ಅಧಿಕಾರ ಯಾರಿಗೈತಿ ಅಂತ ಕೂಡ ಕ್ವಶನ್ ಬರ್ಬೋದು. ಇನ್ನ ಪೌರತ್ವ ಕಾಯ್ದೆಯನ್ನ ತಿದ್ದುಪಡಿ ಮಾಡಲಾಗಿದೆ. 4 ಸಲ ತಿದ್ದುಪಡಿ ಮಾಡ್ಯಾರ. ಫಸ್ಟ್ 1986, 1992, 2003, 2005. ಟೋಟಲಿ 4 ಸಲ ತಿದ್ದುಪಡಿ ಕೂಡ ಆಗ್ಯದ. 5ನೇ ವಿಧಿ ಏನ್ ಹೇಳ್ತದಪ್ಪ ಅಂದ್ರ ಸಂವಿಧಾನದ ಆರಂಭದ ಸಮಯದ ಪೌರತ್ವ. ಸೊ ಸಂವಿಧಾನದ ಆರಂಭದ ಸಮಯದ ಪೌರತ್ವ ಅಂದ್ರೆ ಏನ್ ನಮ್ ಕಾನ್ಸ್ಟಿಟ್ಯೂಷನ್ ರೆಡಿ ಆಗ್ತದಲ್ಲ ಆ ಟೈಮ್ ಒಳಗ ಒಂದು ಪೌರತ್ವದ ಏನ್ ರೂಲ್ಸ್ ಎಲ್ಲ ಇದ್ದುಲ್ಲ ಅದು. 6ನೇ ವಿಧಿ ಏನ್ ಹೇಳ್ತೈತೆ ಅಂದ್ರ ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದವರ ಪೌರತ್ವ. 7ನೇ ವಿಧಿ ಭಾರತದಿಂದ ಪಾಕಿಸ್ತಾನಕ್ಕೆ ವಲಸೆ ಹೋದವರು. ಸೊ ಯಾವಾಗ ಇಂಡಿಯಾ ಮತ್ತ ಪಾಕಿಸ್ತಾನ ಡಿವೈಡ್ ಆಗ್ತಾವಲ್ಲ ಸ್ವತಂತ್ರ ಸಿಕ್ಕ ಟೈಮ್ ಒಳಗ, ಅವಾಗ ಕೆಲವರು ಭಾರತದಿಂದ ಪಾಕಿಸ್ತಾನಕ್ಕ ವಲಸೆ ಹೋಗ್ತಾರ ಅಂಡ್ ಕೆಲವರು ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಹೋಗ್ತಾರ. ಸೊ 8ನೇ ವಿಧಿ ವಿದೇಶದಲ್ಲಿ ವಾಸಿಸುವ ಭಾರತೀಯ ಮೂಲದವರ ಪೌರತ್ವ. ಇವಾಗ ಭಾರತೀಯರು ಇರ್ತಾರ ಬಟ್ ವಿದೇಶದೊಳಗ ಹೋಗಿ ಅವ್ರು ಸೆಟಲ್ಡ್ ಆಗಿರ್ತಾರೋ ಅಥವಾ ವಾಸ ಮಾಡ್ತಿರ್ತಾರಲ್ಲ ಅಂತವ್ರ ರಿಲೇಟೆಡ್ ಕಾನೂನು 8ನೇ ವಿಧಿ ಒಳಗದ. 9ನೇ ವಿಧಿ ಸ್ವಯಂ ಪ್ರೇರಿತವಾಗಿ ವಿದೇಶಿ ಪೌರತ್ವ ಪಡೆದರೆ. ಸೊ ಸ್ವಯಂ ಪ್ರೇರಿತವಾಗಿ ಒಬ್ಬ ವ್ಯಕ್ತಿ ಏನಾದ್ರು ವಿದೇಶದೊಳಗ ಹೋಗಿ ಪೌರತ್ವ ತಗೊಂಡಪ್ಪ ಅಂತಂದ್ರ ಅವಾಗ ಅದರ ಒಂದು ಏನ್ ಎಕ್ಸ್ಪ್ಲನೇಷನ್ ಐತ್ಲ ಅದು 9ನೇ ವಿಧಿ ಒಳಗ ಸಿಗ್ತದ. 10ನೇ ವಿಧಿ ಪೌರತ್ವದ ಮುಂದುವರಿಕೆ. 11ನೇ ವಿಧಿ ಪೌರತ್ವದ ಬಗ್ಗೆ ಕಾನೂನು ಮಾಡಲು ಸಂಸತ್ತಿಗೆ ಅಧಿಕಾರ ಐತಿ ಅನ್ನೋದನ್ನ ಸೂಚಿಸ್ತದ. 11ನೇ ವಿಧಿ ಸ್ವಲ್ಪ ಇಂಪಾರ್ಟೆಂಟ್ ಅದ. ಮುಖ್ಯ ಅಂಶಗಳನ್ನ ನೋಡ್ತಾ ಹೋಗುನು. ಪೌರತ್ವವು ಕೇಂದ್ರ ವಿಷಯವಾಗಿದೆ. ಎಸ್ ಕ್ವಶನ್ ಬರ್ಬೋದು. ಯಾರು ಓದಿರಂಗಿಲ್ಲಲ್ಲ ಅವ್ರಿಗೆ ಡೌಟ್ ಬರ್ತದ, ಪೌರತ್ವ ಇದು ಕೇಂದ್ರ ವಿಷಯ, ಸ್ಟೇಟ್ ವಿಷಯ, ಸಮವರ್ತಿ ಪಟ್ಟಿ ಒಳಗೈತಿ, ಈ ತರ 4 ಏನಾರು ಆಪ್ಷನ್ ಕೊಟ್ರಂದ್ರ ಓದಿಲ್ಲ ಅಂದ್ರೆ ಕನ್ಫ್ಯೂಷನ್ ಆಗ್ತದ, ಓದಿದ್ರಿ ಅಂದ್ರೆ ಈಸಿಯಾಗಿ ಹೇಳ್ತೀರಿ ಕೇಂದ್ರ ವಿಷಯ ಅಂತ ಹೇಳಿ. ಸೊ ಟು ದಿ ಪಾಯಿಂಟ್ ಎಕ್ಸಾಮ್ಗೆ ಪೂರ್ತಿ ರಿಲೇಟ್ ಆಗೋ ತರ ಪಾಯಿಂಟ್ಸ್ ಅದಾವ ಇವ ಅಂಡ್ ಅಪ್ಡೇಟೆಡ್ ಅದಾವ. ಜೊತೆಗೆ ಇಲ್ಲೇ ರಿವಿಷನ್ ಕೂಡ ಆಗ್ತದ ನಿಮ್ದು ಅಂಡ್ ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಕೂಡ ಸಾಲ್ವ್ ಮಾಡೋನು. ಪೌರತ್ವಕ್ಕೆ ಸಂಬಂಧಿಸಿದ ಕಾನೂನನ್ನು ರೂಪಿಸುವ ಅಧಿಕಾರ ಸಂಸತ್ತಿಗೆ ಐತಿ. ಹಂಗಂದ್ರ ಪೌರತ್ವ ಕಾಯ್ದೆ 1955 ನೆನ್ಪಿಟ್ಕೋಬೇಕು ಈ ಇಯರ್ನ. ಇಂಗ್ಲಿಷ್ ಒಳಗ ಇದಕ್ಕ ಸಿಟಿಜನ್ಶಿಪ್ ಆಕ್ಟ್ ಕೂಡ ಅಂತಾರ. ಪೌರತ್ವ ಕಾಯ್ದೆ 1955 ಸಂಸತ್ತು ಡಿಸೆಂಬರ್ 30, 1955 ಜಾರಿಗೆ ತಂದಿತು. ಡಿಸೆಂಬರ್ 30, 1955. ಈ ಒಂದು ಕಾಯ್ದೆಯ ಮುಖ್ಯ ಉದ್ದೇಶ ಏನು? ಸಿಟಿಜನ್ಶಿಪ್ ಆಕ್ಟ್ ದ ಒಂದು ಇಂಪಾರ್ಟೆನ್ಸ್, ಉದ್ದೇಶ, ಆಬ್ಜೆಕ್ಟಿವ್ ಏನು ಅಂತ ನೋಡೋದಾದ್ರ ಭಾರತೀಯ ಪೌರತ್ವವನ್ನು ಪಡೆಯುವ ಮತ್ತು ಕಳೆದುಕೊಳ್ಳುವ ವಿಧಾನಗಳನ್ನು ನಿರ್ಧರಿಸುವುದು. ಇವಾಗ ಭಾರತದ ಒಂದು ಪೌರತ್ವ ಏನ್ ಸಿಟಿಜನ್ಶಿಪ್ ಇರ್ತೈತ್ಲಾ ಅದನ್ನ ಪಡೆಯೋಕ್ ಅಂದ್ರ ಅದನ್ನ ನಾವು ತಗೋಬೇಕಂದಾಗ ಒಂದಷ್ಟು ರೂಲ್ಸ್ ಗಳದಾವ್. ಮುಂದೆ ನೋಡ್ತಾ ಹೋಗೋಣ ನಾವು ಯಾವ ತರ ನಮಗೆ ಪೌರತ್ವ ಸಿಗ್ತದ, ಏನೆಲ್ಲಾ ರೂಲ್ಸ್ ಗಳದಾವು, ನಿಯಮಗಳದಾವು ಅಂತ. ಅಂಡ್ ಅದನ್ನ ಕೆಲವು ಟೈಮ್ ಕಳೆದುಕೊಳ್ಳುವ ಚಾನ್ಸಸ್ ಕೂಡ ಐತಿ. ಸೊ ಆ ವಿಧಾನಗಳನ್ನ ನಿರ್ಧಾರ ಮಾಡ್ಬೇಕಂದ್ರೆ ಒಂದು ಪ್ರಾಪರ್ ಆದಂತ ಒಂದು ಕಾನೂನು ಇರ್ಬೇಕಾಗ್ತದ. ಅದ್ರ ಸಲುವಾಗಿ ಈ ಒಂದು ಕಾನೂನನ್ನ ಮಾಡ್ಯಾರ. ಪ್ರಸ್ತುತ ಕಾಯ್ದೆನ
ಪೌರತ್ವ ಪಡೆಯಲು ಮುಖ್ಯವಾಗಿ 5 ವಿಧಾನಗಳದಾವು. ಸೊ ಒಂದು ನಮ್ಮ ಭಾರತ ದೇಶದ ಒಂದು ಪೌರತ್ವ ಪಡಿಬೇಕಂತಂದ್ರ 5 ವಿಧಾನಗಳದಾವು. ಒಂದು ಜನನದ ಮೂಲಕ, ಅಂದ್ರೆ ಹುಟ್ಟಿದ ತಕ್ಷಣ ಏನ್ ನಮಗ ಪೌರತ್ವ ಸಿಗ್ತೈತೆ ಅದು. ವಂಶವಾಹಕತೆಯ ಮೂಲಕ ಅಂಡ್ ನೋಂದಣಿಯ ಮೂಲಕ, ಅಂದ್ರೆ ನಾವ ಸ್ವತಃ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳೋದು. ವಂಶವಾಹಕತೆ ಅಂದ್ರೆ ಆಲ್ರೆಡಿ ನಮ್ ತಂದೆಯವರು ಅಥವಾ ತಾಯಿ ಇಂಡಿಯನ್ ಸಿಟಿಜನ್ ಆಗಿದ್ರೆ ಅವ್ರ ಮಕ್ಕಳು ಇಂಡಿಯನ್ ಸಿಟಿಜನ್ ಆಗ್ತಾರೋ ಆತರ. ಇನ್ನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಮುಂದ್ ಹೋದಂಗ. ಇನ್ನ ದೇಶೀಕರಣದ ಮೂಲಕ, ಮತ್ತ ಪ್ರದೇಶ ಸೇರ್ಪಡೆಯ ಮೂಲಕ. ಇನ್ನ ಪೌರತ್ವ ಕಳೆದುಕೊಳ್ಳುವ ವಿಧಾನಗಳು. ಕೆಲವೊಮ್ಮೆ ಪೌರತ್ವವನ್ನ ಕಳೆದುಕೊಳ್ಳುವಂತ ಒಂದು ಸಿಚುವೇಶನ್ ಬರ್ತಾವ. ಪೌರತ್ವ ತ್ಯಜಿಸುವಿಕೆ. ಸ್ವತಃ ಒಬ್ಬ ವ್ಯಕ್ತಿ ಪೌರತ್ವವನ್ನ ತ್ಯಜಿಸ್ತಾನೋ ಅಥವಾ ಬೇರೆ ದೇಶದ ಪೌರತ್ವವನ್ನ ಸ್ವೀಕಾರ ಮಾಡ್ತಾನಲ್ಲ ಸ್ವಯಂ ಪ್ರೇರಿತವಾಗಿ, ಆವಾಗ ಪೌರತ್ವ ಹೋಗ್ತದ. ಪೌರತ್ವದ ರದ್ದತಿ. ಕೆಲವು ಸಲ ಸೆಂಟ್ರಲ್ ಗವರ್ಮೆಂಟ್ ಅನ್ನ ಅಥವಾ ಸುಪ್ರೀಂ ಕೋರ್ಟ್ ಅನ್ನ ಪೌರತ್ವನ ತಗೊಳ್ತದ, ಯಾವಾಗ ಅವರು ಮೋಸ ಚೀಟು ಏನಾರ ಮಾಡಿದ್ರಂದ್ರ ಅಂತ ಟೈಮ್ ಒಳಗ. ಇನ್ನ ಪೌರತ್ವದಿಂದ ವಂಚನೆ. ಈ 3 ಕಾರಣಗಳಿಂದ ಒಬ್ಬ ವ್ಯಕ್ತಿ ಭಾರತದ ಪೌರತ್ವವನ್ನ ಕಳೆದುಕೊಳ್ಳುವ ಚಾನ್ಸಸ್ ಇರ್ತದ. ಸೊ ಪೌರತ್ವ ಪಡೆಯುವ ವಿಧಾನಗಳು ಯಾವ್ಯಾವ ಹಂಗದ್ರ, ಮೆಥಡ್ಸ್ ಆಫ್ ಅಕ್ವೈಜೇಷನ್ ಆಫ್ ಸಿಟಿಜನ್ಶಿಪ್ ಇನ್ ಇಂಡಿಯಾ ಆಕ್ಚುಲಿ. ಓಕೆ, ಜನನದ ಮೂಲಕ. ಭಾರತದಲ್ಲಿ ಜನಿಸಿದ ವ್ಯಕ್ತಿಗೆ ಯಾವ ಅವಧಿಯಲ್ಲಿ ಜನಿಸಿದ್ದಾನೆ ಮತ್ತು ಪೋಷಕರ ಪೌರತ್ವದ ಸ್ಥಿತಿ ಏನು ಎಂಬುದರ ಆಧಾರದ ಮೇಲೆ ನಿಯಮ ಬದಲಾಗ್ತದ. ಈಗ ಒಬ್ಬ ಭಾರತದೊಳಗ ಜನಿಸಿದಂತ ವ್ಯಕ್ತಿ, ಅವನು ಜನಿಸಿದಾಗ ಅವನ ತಂದೆ ತಾಯಿಯ ಪೋಷಕರ ಪೌರತ್ವದ ಸ್ಥಿತಿನೂ ಇಂಪಾರ್ಟೆಂಟ್ ಆಗ್ತದ. ಅಂದ್ರೆ ಅವರು ಭಾರತದ ಪೌರರ ಆಗಿದಾರೋ ಇಲ್ಲೋ, ಅಥವಾ ಅವರು ಇಲ್ಲಿದನ್ನ ತ್ಯಜಿಸಿ ಫಾರಿನ್ ಒಳಗ್ ಹೋಗಿ ಸೆಟಲ್ಡ್ ಆಗಿ ಅಲ್ಲಿ ಪೌರತ್ವ ಅವ್ರ ಏನಾರ ತಗೊಂಡಿದ್ದಾರೋ ಏನೋ. ಸೊ ಪೋಷಕರ ಪೌರತ್ವ ಬಹಳ ಇಂಪಾರ್ಟೆಂಟ್ ಆಗ್ತದೆ ಯಾವಾಗ ಒಂದ್ ಮಗು ಜನಿಸ್ತೈತ್ಲಾ ಆ ಟೈಮ್ ಒಳಗ. ಸೊ ಅಲ್ಲಿ ರೂಲ್ಸ್ ಗಳನ್ನ ಕೊಟ್ಟಾರ. 26 ಜನವರಿ 1950 ನಂತರ. ಇವಾಗ ಒಬ್ರು ಭಾರತದೊಳಗ 1950 ಜನವರಿ 26 ನಂತರ ಜನಿಸಿದಾರು ಅನ್ಕೊಳ್ರಿ. ಆ ಟೈಮ್ ಒಳಗ ಭಾರತದಲ್ಲಿ ಜನಿಸಿದ ವ್ಯಕ್ತಿ ಸಾಮಾನ್ಯವಾಗಿ ಜನನದ ಮೂಲಕ ಭಾರತೀಯ ಪೌರನಾಗ್ತಾನ. ಅಂದ್ರ 1955 ಜನವರಿ 26 ನಂತರ ಯಾರು ಭಾರತದೊಳಗ ಜನಿಸ್ತಾರಲ್ಲ ಅವರು ಆಟೋಮೆಟಿಕ್ಲಿ ಭಾರತದ ಪೌರರಾಗ್ತಾರ. ಓಕೆ, 1 ಜುಲೈ 1987 ಡಿಸೆಂಬರ್ 2004 ಭಾರತದಲ್ಲಿ ಜನಿಸಿದ ವ್ಯಕ್ತಿಯ ತಂದೆ ಅಥವಾ ತಾಯಿ ಇವರಲ್ಲಿ ಕನಿಷ್ಠ ಒಬ್ಬರು ಭಾರತೀಯ ಪೌರರಾಗಿರಬೇಕು. ಅಂದ್ರೆ ಇವಾಗ 1987 ಡಿಸೆಂಬರ್ 2004 ಒಂದು ಡೇಟ್ ಕೊಟ್ಟಾರ. ಈಗ 1987 2004 ಭಾರತದೊಳಗ ಜನಿಸಿದಂತ ವ್ಯಕ್ತಿ ಅವರ ತಂದೆ ತಾಯಿ ಇಬ್ರೊಳಗೊಬ್ರು ಭಾರತದ ಪೌರರಾಗಿರ್ಬೇಕು. ಅಂದ್ರ ಭಾರತೀಯ ಒಂದು ಪೌರತ್ವ ಅವ್ರಿಗೆ ಸಿಗ್ತದ. ಇನ್ನ ಡಿಸೆಂಬರ್ 2004 ಭಾರತದಲ್ಲಿ ಜನಿಸಿದ ವ್ಯಕ್ತಿಗೆ ಇಬ್ಬರು ಪೋಷಕರು ಭಾರತೀಯ ಪೌರರಾಗಿರಬೇಕು, ಅಥವಾ ಒಬ್ಬರು ಭಾರತೀಯ ಪೌರರಾಗಿದ್ದು ಮತ್ತೊಬ್ಬರು ಅಕ್ರಮ ವಲಸಿಗರಾಗಿರಬಾರದು. ಅಕ್ರಮ ವಲಸಿಗರು ಅಂತಂದ್ರ ಒಂದು ಯಾವುದೇ ಲೀಗಲ್ ಆದಂತ ಡಾಕ್ಯುಮೆಂಟ್ಸ್ ಗಳು ಇಲ್ದ, ಅಥವಾ ವ್ಯಾಲಿಡ್ ವೀಸಾ ಪಾಸ್ಪೋರ್ಟ್ ಇವ್ ಯಾವ್ದು ಇಲ್ದ ಒಂದು ದೇಶಕ್ಕ ಬಂದ್ ನೆಲೆಸಿರ್ತಾರಲ್ಲ ಅಂತವ್ರಿಗೆ ಅಕ್ರಮ ವಲಸಿಗರು ಅಂತಾರು. ನೆಕ್ಸ್ಟ್ ಬರೋದು ವಂಶವಾಹಕತೆಯ ಮೂಲಕ ಪೌರತ್ವ. ವಿದೇಶದಲ್ಲಿ ಜನಿಸಿದ ವ್ಯಕ್ತಿಗೆ ಭಾರತೀಯ ಪೋಷಕರ ಆಧಾರದ ಮೇಲೆ ಪೌರತ್ವ ದೊರೆಯುವ ವಿಧಾನ. ಇವಾಗ ಭಾರತೀಯ ಪೋಷಕರ ಇರ್ತಾರ. ಒಬ್ಬ ವ್ಯಕ್ತಿ ವಿದೇಶದೊಳಗ್ ಹುಟ್ಟತಾನು, ಬಟ್ ಆ ವ್ಯಕ್ತಿ ಏನಿರ್ತಾರಲ್ಲ ಪೇರೆಂಟ್ಸ್ ಅವ್ರೇನಾರ ಭಾರತೀಯರಾಗಿದ್ರ ಅದ್ರ ಮೇಲೆ ಕೂಡ ಅವ್ರಿಗೆ ಪೌರತ್ವ, ಆ ಮಗುಗೆ ಪೌರತ್ವ ದೊರೆಯುವ ಒಂದು ವಿಧಾನ ಇರ್ತದ. ಅದರ ರೂಲ್ಸ್ ಏನಂದ್ರೆ ಜನವರಿ 26, 1950 ಡಿಸೆಂಬರ್ 9, 1992 ವಿದೇಶದಲ್ಲಿ ಜನಿಸಿದ ವ್ಯಕ್ತಿಯ ತಂದೆ ಭಾರತೀಯ ಪೌರರಾಗಿದ್ದರೆ ಪೌರತ್ವ ಪಡೆಯಬಹುದು. 10 ಡಿಸೆಂಬರ್ 1992 ವಿದೇಶದಲ್ಲಿ ಜನಿಸಿದ ವ್ಯಕ್ತಿಯ ತಂದೆ ಅಥವಾ ತಾಯಿ ಇವರಲ್ಲಿ ಯಾರಾದರೂ ಒಬ್ಬರು ಭಾರತೀಯ ಪೌರರಾಗಿದ್ದರೆ ಪೌರತ್ವ ಪಡೆಯಬಹುದು. ಡಿಸೆಂಬರ್ 3, 2004 ಪ್ರಮುಖ ನಿಯಮ ಬರ್ತದ. ವಿದೇಶದಲ್ಲಿ ಜನಿಸಿದ ಮಗುವಿನ ಜನನವನ್ನು ಭಾರತೀಯ ರಾಯಭಾರಿ ಕಚೇರಿ, ವಾಣಿಜ್ಯ ಕಚೇರಿಯಲ್ಲಿ ನೋಂದಾಯಿಸಬೇಕು. ಸೊ ಡಿಸೆಂಬರ್ 3, 2004 ಇನ್ನೊಂದು ಪ್ರಮುಖ ನಿಯಮ ಬರ್ತದೆ. ಏನಂದ್ರೆ ವಿದೇಶದೊಳಗ್ ಮಗು ಹುಟ್ಲಿ, ಬಟ್ ಭಾರತೀಯ ಅಂದ್ರೆ ಅವರು ಭಾರತೀಯ ತಂದೆ ತಾಯಿಗಳು ಇರ್ಬೇಕು ಆಕ್ಚುಲಿ. ಹಂಗಂತೇಳಿ ವಿದೇಶದೊಳಗ ಹುಟ್ಟಿದ ಎಲ್ಲಾ ಮಕ್ಕಳಿಗೂ ನಮ್ಮಲ್ಲಿ ಒಂದು ಪೌರತ್ವ ಸಿಗಂಗಿಲ್ಲ. ವಿದೇಶದೊಳಗ ಭಾರತೀಯ ಏನ್ ಪೌರರ್ ಇರ್ತಾರಲ್ಲ ಅವರಿಗೆ ಒಂದ್ ಮಗು ಜನಿಸ್ತದ ಅಂದ್ರ ಅವ್ರು ಬಂದ ಭಾರತೀಯ ರಾಯಭಾರಿ ಕಚೇರಿ ಮತ್ತು ವಾಣಿಜ್ಯ ಕಚೇರಿ ಒಳಗ ನೋಂದಾಯಿಸ್ಕೊಳ್ಬೇಕಾಗ್ತದ. ಸಾಮಾನ್ಯವಾಗಿ ನೋಂದಾವಣೆ 1 ವರ್ಷದೊಳಗನ ಮಾಡ್ಬೇಕು. ವಿಶೇಷ ಸಂದರ್ಭದೊಳಗ ಕೇಂದ್ರ ಸರ್ಕಾರದ ಅನುಮತಿಯ ನಂತರವೂ ಮಾಡಬಹುದು. ನೋಂದಣಿಯ ಮೂಲಕ ಪೌರತ್ವ, ಸಿಟಿಜನ್ಶಿಪ್ ಬೈ ರಿಜಿಸ್ಟ್ರೇಷನ್. ಕೆಲವು ನಿರ್ದಿಷ್ಟ ವರ್ಗದ ವಿದೇಶಿಗರಿಗೆ ಕೇಂದ್ರ ಸರ್ಕಾರವು ಅರ್ಜಿ ಆಧಾರದ ಮೇಲೆ ಭಾರತೀಯ ಪೌರತ್ವವನ್ನು ನೋಂದಣಿಯ ಮೂಲಕ ನೀಡಬಹುದು.
ಕೆಲವು ಜನ ವಿದೇಶಿಗರ ಇರ್ತಾರು. ಬಟ್ ಕೆಲವು ಒಂದು ವಿಷಯಗಳ ಆಧಾರದ ಮೇಲೆ ಆ ಒಂದು ವಿದೇಶಿಗರು ಕೂಡ ಕೇಂದ್ರ ಸರ್ಕಾರಕ್ಕೆ ಒಂದು ಅರ್ಜಿನ ಸಲ್ಲಿಸಿ ಭಾರತೀಯ ಪೌರತ್ವವನ್ನ ನೋಂದಣಿ ಮಾಡ್ಕೊಳ್ಳೋದ್ರ ಮೂಲಕ ಕೂಡ ಪಡ್ಕೋಬಹುದು. ಅದ್ರೊಳಗೆ ಮುಖ್ಯ ವರ್ಗಗಳು ಯಾವ್ಯಾವಂದ್ರ ಭಾರತೀಯ ಮೂಲದ ವ್ಯಕ್ತಿ, ಭಾರತದಲ್ಲಿ ಸಾಮಾನ್ಯವಾಗಿ ವಾಸಿಸುತ್ತಿರುವವರು, ಭಾರತೀಯ ಮೂಲದ ವ್ಯಕ್ತಿ, ವಿದೇಶದಲ್ಲಿ ವಾಸಿಸುತ್ತಿರುವವರು, ಭಾರತೀಯ ಪೌರರನ್ನು ವಿವಾಹವಾದ ವ್ಯಕ್ತಿ. ಈಗ ಭಾರತದ ಒಂದು ಪೌರ ಅಂದ್ರೆ ಭಾರತದ ಏನ್ ಸಿಟಿಜನ್ ಇರ್ತಾರಲ್ಲ ಅವ್ರನ್ನ ಬೇರೆ ದೇಶದವ್ರು ಯಾರ ಮದ್ವಿ ಆದ್ರ ಅವ್ರಿಗೂ ಕೂಡ ಪೌರತ್ವ ಸಿಗ್ತದ. ಭಾರತೀಯ ಪೌರರ ಅಪ್ರಾಪ್ತ ವಯಸ್ಕ ಮಕ್ಕಳು ಅಂದ್ರೆ 18 ವರ್ಷ ತುಂಬದೇ ಇರುವಂತ ಭಾರತೀಯ ಪೌರರ ಮಕ್ಕಳು, ಪೋಷಕರು ನೋಂದಣಿ ಮೂಲಕ ಭಾರತೀಯ ಪೌರರಾದ ವ್ಯಕ್ತಿ, ಹಿಂದೆ ಸ್ವತಂತ್ರ ಭಾರತದ ಪೌರರಾಗಿದ್ದ ವ್ಯಕ್ತಿ ಅಥವಾ ಅವರ ಪೋಷಕರಲ್ಲಿ ಒಬ್ಬರು ಸ್ವತಂತ್ರ ಭಾರತದ ಪೌರರಾಗಿದ್ದವರು. ನೆಕ್ಸ್ಟ್ ಬರೋದು OCI ಕಾರ್ಡ್ ಧಾರಕ, ಅಗತ್ಯ ಅರ್ಹತಾ ಷರತ್ತುಗಳನ್ನು ಪೂರೈಸಿದರೆ. ಸಾಮಾನ್ಯವಾಗಿ ಕೆಲವು ವರ್ಗಗಳಿಗೆ 7 ವರ್ಷಗಳ ವಾಸದ ಅವಧಿ ಅನ್ವಯಿಸುತ್ತದೆ, ಕೆಲವು ವರ್ಗಗಳಿಗೆ 12 ತಿಂಗಳ ಸಾಮಾನ್ಯ ವಾಸದ ನಿಯಮವಿದೆ. ಸೊ ಇವಾಗ OCI ಕಾರ್ಡ್ ಧಾರಕ ಇದ್ರಂದ್ರ 5 ವರ್ಷ ಒಂದು OCI ನೋಂದಣಿ ಮಾಡ್ಕೊಂಡಿರ್ಬೇಕು. ಅಂಡ್ ಅರ್ಜಿಗೆ ಮುಂಚೆ ಅವರು 12 ತಿಂಗಳು ಭಾರತದಲ್ಲಿ ಸಾಮಾನ್ಯವಾಗಿ ವಾಸ ಮಾಡಿರ್ಬೇಕಾಗ್ತದ, ಅಂದ್ರಷ್ಟ ಅವರು ಪೌರತ್ವಕ್ಕ ಒಂದು ನೋಂದಣಿಗೆ ಅರ್ಹರಾಗಿರ್ತಾರು. ನೆಕ್ಸ್ಟ್ ಬರೋದು ದೇಶೀಕರಣದ ಮೂಲಕ ಪೌರತ್ವ, ಸಿಟಿಜನ್ಶಿಪ್ ಬೈ ನ್ಯಾಚುರಲೈಸೇಷನ್. ವಿದೇಶಿ ವ್ಯಕ್ತಿಯೊಬ್ಬರು ಕಾನೂನಿನಲ್ಲಿರುವ ಅರ್ಹತೆಗಳನ್ನು ಪೂರೈಸಿದರೆ ದೇಶೀಕರಣದ ಮೂಲಕ ಭಾರತೀಯ ಪೌರತ್ವ ಪಡೆಯಬಹುದು. ಈಗ ಒಬ್ಬ ವ್ಯಕ್ತಿ ವಿದೇಶದವರನ್ನ ಆಗಿರ್ತಾರು, ಬಟ್ ಒಂದಷ್ಟು ನಿಯಮಗಳದಾವ, ಅದನ್ನ ಕೆಳಗ್ ನೋಡೋಣ. ಆ ಅರ್ಹತೆಗಳನ್ನ ಅವ್ರು ಏನಾರ ಪೂರ್ಣ ಮಾಡಿದ್ರಂದ್ರ ಅವರಿಗೆ ದೇಶೀಕರಣದ ಮೂಲಕ ಇಂಡಿಯನ್ ಸಿಟಿಜನ್ಶಿಪ್ ಕೂಡ ಸಿಗ್ತದ. ಅವ್ ಯಾವ್ಯಾವು ಅಂತಂದ್ರ ಅವರು ಏನ್ ಅಪ್ಲಿಕೇಶನ್ ಹಾಕ್ತಾರಲ್ಲ ಅದಕ್ಕಿಂತ ಮುಂಚೆ 12 ತಿಂಗಳ ಭಾರತದೊಳಗ ವಾಸ ಮಾಡಿರ್ಬೇಕು. ಇನ್ನ ಅದಕ್ಕೂ ಹಿಂದಿನ 14 ವರ್ಷಗಳೊಳಗ ಒಟ್ಟು ಕನಿಷ್ಠ 11 ವರ್ಷ ಭಾರತದೊಳಗ ವಾಸ ಮಾಡಿರ್ಬೇಕು ಅಥವಾ ಭಾರತ ಸರ್ಕಾರದ ಸೇವೆ ಒಳಗಿರ್ಬೇಕು, ಉತ್ತಮ ಗುಣನಡತೆನ ಹೊಂದಿರಬೇಕು, ಸಂವಿಧಾನದ 8 ಅನುಸೂಚಿಯಲ್ಲಿರುವ ಭಾಷೆಗಳಲ್ಲಿ ಒಂದರ ಬಗ್ಗೆ ಆದ್ರೂ ಅವ್ರಿಗೆ ಜ್ಞಾನ ಇರಬೇಕು, ಭಾರತೀಯ ಪೌರತ್ವ ಪಡೆದ ನಂತರ ಭಾರತದೊಳಗ ವಾಸಿಸುವ ಉದ್ದೇಶ ಇರಬೇಕು. ಸೊ ಇಷ್ಟು ಅರ್ಹತೆಗಳನ್ನ ಒಬ್ಬ ವಿದೇಶಿಗ ಏನಾದ್ರೂ ಫುಲ್ಫಿಲ್ ಮಾಡ್ದ ಅಂದ್ರ ಅವನಿಗೂ ಕೂಡ ಇಂಡಿಯನ್ ಸಿಟಿಜನ್ಶಿಪ್ ಆಕ್ಟ್ ಅಡಿ ಒಳಗ ಭಾರತದ ಪೌರತ್ವ ಸಿಗ್ತದ. ಸೊ ಇನ್ನ ನೆಕ್ಸ್ಟ್ CAA ಒನ್ ಆಫ್ ದ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ ಆಯ್ತು, ನಿಮಗ್ ಗೊತ್ತದ. ಅದರ ಒಂದು ವಿಶೇಷ ಅಂಶ ನೋಡುದಾದ್ರ ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಪಾಕಿಸ್ತಾನದಿಂದ ಬಂದಂತ ಹಿಂದೂ, ಸಿಖ್, ಬೌದ್ಧ, ಜೈನ, ಪಾರ್ಸಿ ಮತ್ತು ಕ್ರೈಸ್ತ ಸಮುದಾಯಗಳಿಗೆ ಸಂಬಂಧಿಸಿದ ವ್ಯಕ್ತಿಗಳಿಗೆ ಕಾಯ್ದೆಯು ವಿಶೇಷ ನಿಯಮದಡಿ ಹಿಂದಿನ 11 ವರ್ಷಗಳ ಬದಲು 5 ವರ್ಷಗಳ ವಾಸದ ಅವಧಿ ಅನ್ವಯಿಸುತ್ತದೆ. ಸೊ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಡಿ ಒಳಗ ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಪಾಕಿಸ್ತಾನ ಈ 3 ದೇಶದ ಹೆಸರನ್ನ ನೆನ್ಪಿಟ್ಕೊಳ್ರಿ. ಅಲ್ಲಿಂದ ಬಂದಂತ ಹಿಂದೂ, ಸಿಖ್, ಬೌದ್ಧ, ಜೈನ, ಪಾರ್ಸಿ, ಕ್ರೈಸ್ತ ಸಮುದಾಯಗಳ ವ್ಯಕ್ತಿಗೆ ಒಂದು ಪೌರತ್ವ ಸಿಗ್ಬೇಕು ಅಂತಂದ್ರ ಮೊದಲ್ ರೂಲ್ಸ್ ಎಷ್ಟಿತ್ತು, ಅವ್ರು 11 ವರ್ಷಗಳ ಕಾಲ ಆದ್ರೂ ಭಾರತದೊಳಗ ವಾಸ ಮಾಡಿರ್ಬೇಕು ಅಂತ. ಇಲ್ಲಿ ಅವ್ರಿಗೆ ಸ್ವಲ್ಪ ರಿಯಾಯಿತಿ ನೀಡಿ 5 ವರ್ಷಗಳ ಕಾಲ ಅವ್ರ ಅಟ್ಲೀಸ್ಟ್ ಇಂಡಿಯಾ ಒಳಗ್ ವಾಸ ಮಾಡಿದ್ರಂದ್ರು ಕೂಡ ಅವರಿಗೂ ಒಂದು ಇಂಡಿಯನ್ ಸಿಟಿಜನ್ಶಿಪ್ ಸಿಗ್ತದ. ಇಲ್ಲಿ ಕ್ಯಾಸ್ಟ್ ಗಳನ್ನ ನೆನ್ಪಿಟ್ಕೊಳ್ರಿ, ಹಿಂದೂ, ಸಿಖ್, ಬೌದ್ಧ, ಜೈನ್, ಪಾರ್ಸಿ, ಕ್ರೈಸ್ತ ಸಮುದಾಯಗಳು. ಓಕೆ, ಪ್ರದೇಶ ಸೇರ್ಪಡೆಯ ಮೂಲಕ ಸಿಟಿಜನ್ಶಿಪ್ ಬೈ ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ. ಯಾವುದೇ ಹೊಸ ಪ್ರದೇಶ ಭಾರತಕ್ಕೆ ಸೇರ್ಪಡೆ ಆದಾಗ ಆ ಪ್ರದೇಶದೊಂದಿಗೆ ಸಂಬಂಧ ಹೊಂದಿರುವ ಯಾವ ವ್ಯಕ್ತಿಗಳನ್ನು ಭಾರತೀಯ ಪೌರರೆಂದು ಪರಿಗಣಿಸಬಹುದು ಅಂತೇಳಿ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಅಧಿಸೂಚನೆಯ ಮೂಲಕ ನಿರ್ಧರಿಸ್ತದ. ಇವಾಗ ಮೊದ್ಲು ಗೋವಾ ಭಾರತದ ಪಾರ್ಟ್ ಆಗಿರ್ಲಿಲ್ಲ, ಗೋವಾ ಸೇರ್ಪಡೆ ಆಗ್ತದ. ಸೊ ಅದರಿಂದ ಗೋವಾ ಪೀಪಲ್ ಕೂಡ ಇಂಡಿಯನ್ ಒಂದು ಸಿಟಿಜನ್ಶಿಪ್ ಅವ್ರಿಗೂ ಕೂಡ ಸಿಗ್ತದ. ಆ ತರ ಗೋವಾ, ದಮನ್, ದಿಯು ಮುಂತಾದ ಪ್ರದೇಶಗಳು ಭಾರತಕ್ಕೆ ಸೇರ್ಪಡೆಯಾದ ಸಂದರ್ಭದಲ್ಲಿ ಈ ವಿಧಾನದ ಮೂಲಕ ಒಂದು ಸಿಟಿಜನ್ಶಿಪ್ ಅವ್ರಿಗೆ ಸಿಕ್ಕದ. ಅಕ್ರಮ ವಲಸಿಗ, ಇಲ್ಲಿಗಲ್ ಮೈಗ್ರೆಂಟ್, ಮಾನ್ಯ ಪಾಸ್ಪೋರ್ಟ್ ಅಥವಾ ಪ್ರಯಾಣ ದಾಖಲೆಗಳಿಲ್ಲದೆ ಭಾರತಕ್ಕೆ ಪ್ರವೇಶಿಸಿದವರು ಅಥವಾ ಮಾನ್ಯ ದಾಖಲೆಗಳೊಂದಿಗೆ ಪ್ರವೇಶಿಸಿ ಅನುಮತಿಸಿದ ಅವಧಿ ಮುಗಿದ ನಂತರವೂ ಭಾರತದಲ್ಲಿ ಉಳಿದವರು ಅಕ್ರಮ ವಲಸಿಗಾರ ಎಂದು ಪರಿಗಣಿಸಲಾಗುತ್ತದೆ. ನೆಕ್ಸ್ಟ್ ಬರೋದು ಪೌರತ್ವ ತಿದ್ದುಪಡಿ ಕಾಯ್ದೆ 2019. ಎಸ್ ನಾ ಆಲ್ಮೋಸ್ಟ್ ಟ್ರೈ ಮಾಡ್ಲಿಕತ್ತೀನಿ 20 ಮಿನಿಟ್ಸ್ ಒಳಗೆ ಮುಗಿಸ್ಬೇಕಂತ ಫಾಸ್ಟ್ ಆಗಿ ಹೋಗತ್ತೀನಿ, ಬಟ್ ಆಗಾಕತಿಲ್ಲ ಅದು. ಪೌರತ್ವ ತಿದ್ದುಪಡಿ ಕಾಯ್ದೆ 2019, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 2019 ಒಳಗ ಅಮೆಂಡ್ಮೆಂಟ್ ಆಗ್ತದ.
ಅಫ್ಘಾನಿಸ್ತಾನ್, ಬಾಂಗ್ಲಾ, ಪಾಕಿಸ್ತಾನದಿಂದ ಭಾರತಕ್ಕೆ ಬಂದ ಹಿಂದೂ, ಸಿಖ್, ಬೌದ್ಧ, ಜೈನ, ಪಾರ್ಸಿ, ಕ್ರೈಸ್ತ ಈ ಒಂದು 6 ಸಮುದಾಯಗಳಿಗೆ ಸೇರಿದ ಮತ್ತು 31 ಡಿಸೆಂಬರ್ 2014 ಭಾರತಕ್ಕೆ ಪ್ರವೇಶಿಸಿದ ಅರ್ಹ ವ್ಯಕ್ತಿಗಳಿಗೆ ಭಾರತೀಯ ಪೌರತ್ವ ಪಡೆಯಲು ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. 6 ಕ್ಯಾಸ್ಟ್ಗಳು ಜೊತೆಗೆ 6 ಸಮುದಾಯದ ಜೊತೆಗೆ ಇವರು 2014 ಡಿಸೆಂಬರ್ 31 ಭಾರತವನ್ನ ಪ್ರವೇಶಿಸಿರಬೇಕು ಅಂತವರಿಗೆ ಮಾತ್ರ ಒಂದು ವಿಶೇಷ ವ್ಯವಸ್ಥೆ ಪೌರತ್ವ ಪಡೀಲಿಕ್ಕೆ. ಇನ್ನ ಈ ಒಂದು ಅಮೆಂಡ್ಮೆಂಟ್ ಮೂಲಕ ಇವರನ್ನು ನಿರ್ದಿಷ್ಟ ಸಂದರ್ಭಗಳಲ್ಲಿ ಅಕ್ರಮ ವಲಸಿಗರೆಂದು ಪರಿಗಣಿಸದಂತೆ ಕಾಯ್ದೆಯಲ್ಲಿ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ಅನ್ವಯಿಸದ ಪ್ರದೇಶಗಳು ಯಾವ್ಯಾವಂದ್ರ ಆಸಾಂ, ಮೇಘಾಲಯ, ಮಿಜೋರಾಂ, ತ್ರಿಪುರಾದ ಅರಣ್ಯ ಅನುಸೂಚಿಯು ಬುಡಕಟ್ಟು ಪ್ರದೇಶಗಳಿಗೆ ಆಂತರಿಕ ಗಡಿ ಪರವಾನಗಿ ವ್ಯವಸ್ಥೆ ಇರುವ ಪ್ರದೇಶಗಳಿಗೆ ಅನ್ವಯಿಸುವುದಿಲ್ಲ. ಸೊ ಈ 4 ಪಾಯಿಂಟ್ ನ ನೆನ್ಪಿಟ್ಕೊಳ್ರಿ. ಈ ಒಂದು CAA ಒಂದು ವಿಶೇಷ ವ್ಯವಸ್ಥೆ ಯಾವ್ಯಾವ ಪ್ರದೇಶಗಳಿಗೆ ಅನ್ವಯಿಸಂಗಿಲ್ಲ ಅಂದ್ರ ಆಸಾಂ, ಮೇಘಾಲಯ, ಮಿಜೋರಾಂ, ತ್ರಿಪುರಾ. ಪೌರತ್ವ ತಿದ್ದುಪಡಿ ನಿಯಮಗಳು 2024 11 ಮಾರ್ಚ್ 2024 ಕೇಂದ್ರ ಸರ್ಕಾರವು ಪೌರತ್ವ ತಿದ್ದುಪಡಿ ನಿಯಮಗಳು 2024 ಅಧಿಸೂಚನೆಗೊಳಿಸಿತು. ಇದರ ಮೂಲಕ CAA 2019 ಅನ್ನು ಅನುಷ್ಠಾನಕ್ಕೆ ಅಗತ್ಯವಾದ ಕಾರ್ಯವಿಧಾನ ರೂಪುಗೊಂಡಿತು. ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 2019 ಮುಖ್ಯ ಅಂಶಗಳು: ಅರ್ಜಿ ಸಲ್ಲಿಸುವ ವ್ಯವಸ್ಥೆ, ದಾಖಲೆಯ ಪರಿಶೀಲನೆ, ಜಿಲ್ಲಾ ಮಟ್ಟದ ಸಮಿತಿ, ಸಬಲೀಕೃತ ಸಮಿತಿ, ಪ್ರಮಾಣ ವಚನ, ನೋಂದಣಿ, ದೇಶೀಕರಣ ಪ್ರಮಾಣ ಪತ್ರ ಇತ್ಯಾದಿ ವಿಷಯಗಳಿಗೆ ಕಾರ್ಯವಿಧಾನವನ್ನ ರೂಪಿಸಲಾಯಿತು 2019 ಅಮೆಂಡ್ಮೆಂಟ್ ಒಳಗ. 2026 ಪ್ರಮುಖ ನವೀಕರಣ ಅಗೇನ್ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ರೂಲ್ಸ್ 2026 ಒಳಗ್ ಮತ್ತೊಮ್ಮೆ ಏನ್ ಅಮೆಂಡ್ಮೆಂಟ್ ಆಗ್ತದಲ್ಲ ಅವಾಗ 18 ಮೇ 2026 ಪೌರತ್ವ ನಿಯಮಗಳು 2009 ಮತ್ತೊಂದು ಪ್ರಮುಖ ತಿದ್ದುಪಡಿ ಮಾಡಲಾಯಿತು. ಸೊ ಅಗೇನ್ 2009 ಆದಂತಹ ತಿದ್ದುಪಡಿಗೆ ಮತ್ತೊಂದು ತಿದ್ದುಪಡಿನ ಮಾಡ್ತಾರೆ 2026 ಅದರ ಪ್ರಕಾರ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶದ ಮಾನ್ಯ ಅಥವಾ ಅವಧಿ ಮುಗಿದ ಪಾಸ್ಪೋರ್ಟ್ ಇದೆಯೇ ಅಥವಾ ಇಲ್ಲವೇ ಎಂಬುದನ್ನು ಘೋಷಿಸಬೇಕು. ಸೊ ಏನೊಂದು ಭಾರತಕ್ಕೆ ಬಂದ್ ಉಳ್ದಿರ್ತಾರಲ್ಲ ಅವ್ರ ಹತ್ರ ಪಾಕಿಸ್ತಾನ, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶದ ಮಾನ್ಯ ಅಥವಾ ಅವಧಿ ಮುಗಿದಿರುವಂತ ಪಾಸ್ಪೋರ್ಟ್ ಐತಿ ಅಥವಾ ಇಲ್ಲ ಅನ್ನೋದನ್ನ ಇವರು ಘೋಷಿಸಬೇಕು. ಇದ್ರ ಅದರ ಸಂಖ್ಯೆ, ಅದನ್ನ ನೀಡಿದ ದಿನಾಂಕ, ಸ್ಥಳ, ಅದ ಎಂಡ್ ಆಗೋ ಟೈಮು ಎಲ್ಲಾ ವಿವರಗಳನ್ನ ಕೂಡ ನೀಡಬೇಕಾಗ್ತದ. ಪೌರತ್ವ ಅರ್ಜಿ ಅನುಮೋದನೆಯಾದ ನಂತರ ಅಂತಹ ಪಾಸ್ಪೋರ್ಟ್ ಅನ್ನು 15 ದಿನಗಳೊಳಗಾಗಿ ಸಂಬಂಧಿಸಿದ ಅಂಚೆ ಅಧಿಕಾರಿಗಳಿಗೆ ಒಪ್ಪಿಸಬೇಕು. ತಮ್ಮ ಹತ್ರನೇ ಇಟ್ಕೊಳಂಗಿಲ್ಲ. 2026 ಪೌರತ್ವ ನಿಯಮ ತಿದ್ದುಪಡಿ: ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್ ಪಾಸ್ಪೋರ್ಟ್ಗಳ ವಿವರಗಳ ಘೋಷಣೆ ಅಗತ್ಯವಿದ್ದರೆ 15 ದಿನಗಳೊಳಗೆ ಒಪ್ಪಿಸಬೇಕು. ಪೌರತ್ವ ಕಳೆದುಕೊಳ್ಳುವ ವಿಧಾನಗಳಿವಾಗ ಮೋಡ್ಸ್ ಆಫ್ ಲಾಸ್ ಆಫ್ ಸಿಟಿಜನ್ಶಿಪ್. ಪೌರತ್ವ ತ್ಯಜಿಸುವಿಕೆ: ಒಬ್ಬ ಭಾರತೀಯನು ಪೌರನು ಸ್ವಯಂ ಪ್ರೇರಿತವಾಗಿ ತನ್ನ ಭಾರತೀಯ ಪೌರತ್ವವನ್ನು ತ್ಯಜಿಸಲು ಘೋಷಣೆ ಮಾಡಿದರೆ ನಿಗದಿತ ಪ್ರಕ್ರಿಯೆಯ ನಂತರ ಅವನು ಭಾರತೀಯ ಪೌರತ್ವ ಕಳೆದುಕೊಳ್ತಾನು. ಅಂತಹ ವ್ಯಕ್ತಿಯ ಅಪ್ರಾಪ್ತ ವಯಸ್ಕ ಮಕ್ಕಳಿಗೂ ಅದರಿಂದ ಒಂದು ಪರಿಣಾಮ ಉಂಟಾಗ್ತದ. ಬಟ್ ಅವರು ಪ್ರಾಪ್ತ ವಯಸ್ಸಿಗೆ ಅಂದ್ರೆ ಆಫ್ಟರ್ 18 ಅವರು ನಿಗದಿತ ಅವಧಿಯೊಳಗ ಭಾರತೀಯ ಪೌರತ್ವವನ್ನ ಪುನಃ ಪಡೆಯಲು ಘೋಷಣೆ ಮಾಡ್ಕೋಬಹುದು. ಈಗ ಒಬ್ಬ ವ್ಯಕ್ತಿ ಸ್ವತಃ ನನಗ್ ಭಾರತದ ಸಿಟಿಜನ್ಶಿಪ್ ಬೇಡಪ್ಪ ಅಂತ ಹೇಳಿ ಘೋಷಣೆ ಮಾಡದಂದ್ರೆ ಅವ್ನು ಭಾರತೀಯ ಪೌರತ್ವವನ್ನ ಕಳ್ಕೊತಾನ. ಅವ್ನ ಮಕ್ಕಳಿಗೂ ಕೂಡ ಇನಿಷಿಯಲ್ ಟೈಮ್ ಒಳಗ ಅಪ್ಲೈ ಆಗ್ತದ 18 ವರ್ಷದೊಳಗು. ಬಟ್ 18 ವರ್ಷ ಆದ್ಮೇಲೆ ಅವರು ಸ್ವತಃ ಮತ್ತ ಇಷ್ಟಪಟ್ರಂದ್ರ ಭಾರತೀಯ ಪೌರತ್ವವನ್ನ ಪಡ್ಕೋಬಹುದು. ನೆಕ್ಸ್ಟ್ ಪೌರತ್ವದ ರದ್ದತಿ ಟರ್ಮಿನೇಷನ್: ಒಬ್ಬ ಭಾರತೀಯ ಪೌರನು ಸ್ವಯಂ ಪ್ರೇರಿತವಾಗಿ ಬೇರೆ ದೇಶದ ಪೌರತ್ವವನ್ನು ಪಡೆದರೆ ಭಾರತೀಯ ಪೌರತ್ವ ಅಂತ್ಯಗೊಳ್ಳುತ್ತದೆ. ಈಗ ಭಾರತದ ಒಬ್ಬ ಪೌರ ಬೇರೆ ದೇಶಕ್ಕೆ ಹೋಗಿ ಸೆಟಲ್ಡ್ ಆಗಿ ಇಲ್ಲಿನ ಸ್ವಯಂ ಪ್ರೇರಿತವಾಗಿ ಇಲ್ಲಿಯ ಒಂದು ಪೌರತ್ವವನ್ನು ಬಿಟ್ಟ ಬೇರೆ ದೇಶದ ಪೌರತ್ವ ತಗೊಂಡಂದ್ರ ಆಟೋಮೆಟಿಕ್ ಆಗಿ ಭಾರತೀಯ ಪೌರತ್ವ ಅಂತ್ಯಗೊಳ್ತದ. ಯಾಕಂದ್ರ ಭಾರತವು ಸಾಮಾನ್ಯವಾಗಿ ದ್ವಿಪೌರತ್ವವನ್ನು ಮಾನ್ಯ ಮಾಡುವುದಿಲ್ಲ. ಪೌರತ್ವದಿಂದ ವಂಚನೆ ಡೆಪ್ರಿವೇಶನ್: ಇದು ಕೇಂದ್ರ ಸರ್ಕಾರದ ಆದೇಶದ ಮೂಲಕ ನಡೀತದ. ಪೌರತ್ವದಿಂದ ವಂಚನೆ ಡೆಪ್ರಿವೇಶನ್ ಇದು ಕೇಂದ್ರ ಸರ್ಕಾರದ ಮೂಲಕ ನಡೀತದ. ಕಾರಣಗಳೇನೇನಂದ್ರ ವಂಚನೆಯ ಮೂಲಕ ಪೌರತ್ವ ಪಡೆದಿದ್ರ ಅಥವಾ ಪೌರತ್ವ ಏನು ನಾವು ಡಾಕ್ಯುಮೆಂಟೇಶನ್ ಮಾಡುವಾಗ ತಪ್ಪು ಮಾಹಿತಿಗಳನ್ನ ನೀಡಿದ್ರ ಅಥವಾ ಕೆಲವಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನ ಸುಳ್ಳು ಹೇಳಿ ಮರೆಮಾಚಿದ್ರ ಅಂಡ್ ಸಂವಿಧಾನದ ಬಗ್ಗೆ ನಿಷ್ಠೆ ಇಲ್ಲದಂತಹ ಒಂದು ವರ್ತನೆಯನ್ನ ತೋರಿಸಿದ್ರ, ಯುದ್ಧದ ಟೈಮ್ದೊಳಗ ನಮ್ಮ ಶತ್ರು ದೇಶದ ಜೊತೆಗೆ ಕಾನೂನಿನ ಬಾಹಿರವಾಗಿ ಅವ್ರಿಗೆ ಏನಾರ ಹೆಲ್ಪ್ ಮಾಡೋದು, ಸಹಕಾರ ಮಾಡೋದು, ಗೌಪ್ಯತೆಗಳನ್ನ ಒಂದು ಕೈಕೊಳ್ಳದೆ ಇರೋದಾಗಿರ್ಬೋದು. ಪೌರತ್ವ ಪಡೆದ ನಂತರ ನಿರ್ದಿಷ್ಟ ಅವಧಿಯಲ್ಲಿ ಗಂಭೀರ ಶಿಕ್ಷೆಗೆ ಏನಾದ್ರೂ ಒಳಗಾದ್ರ ಅಂದ್ರೆ ಪೌರತ್ವ ತಗೋತಾರೋ ಅದಾದ ತಕ್ಷಣ ಏನೋ ಒಂದು ಇಶ್ಯೂ ಒಳಗ ಒಂದು ಗಂಭೀರ ಶಿಕ್ಷೆಗೆ ಹೋದ್ರಂದ್ರ ಅವಾಗೂ ಕ್ಯಾನ್ಸಲ್ ಆಗ್ತದ.
ಕಾಯ್ದೆಯಲ್ಲಿ ನಿರ್ದಿಷ್ಟಪಡಿಸಿರುವ ಕೆಲವು ಸಂದರ್ಭಗಳಲ್ಲಿ ದೀರ್ಘಕಾಲ ವಿದೇಶದಲ್ಲಿ ವಾಸಿಸಿ ಪೌರತ್ವ ಉಳಿಸಿಕೊಳ್ಳುವ ಮೂಲ ಉದ್ದೇಶವನ್ನು ಅಗತ್ಯ ರೀತಿಯಲ್ಲಿ ದಾಖಲಿಸದಿದ್ದರೆ ಪೌರತ್ವದಿಂದ ವಂಚಿಸುವ ಮೊದಲು ಸಂಬಂಧಿಸಿದ ವ್ಯಕ್ತಿಗೆ ಸೂಚನೆ ಮತ್ತು ವಿಚಾರಣೆಯ ಅವಕಾಶ ನೀಡುವ ವ್ಯವಸ್ಥೆ ಕೂಡ ಐತಿ. ಎಸ್, ಇವಾಗ ಅವ್ರು ಏನೋ ಒಂದ್ ಚೀಟ್ ಮಾಡಿರ್ತಾರೋ ಅಂದ ತಕ್ಷಣ ಪೌರತ್ವವನ್ನ ಆಟೋಮೆಟಿಕ್ ಆಗಿ ಕಿತ್ಕೊಂಡ್ ಬಿಡಂಗಿಲ್ಲ. ಅವರಿಗೆ ಅದ್ರ ಬಗ್ಗೆ ಸೂಚನೆ ಕೊಡ್ತಾರ ಅಂಡ್ ಅವ್ರಿಗೆ ಡಿಸ್ಕಷನ್ ಆಗಿರ್ಬೋದು, ಅವ್ರಿಗೆ ತಮ್ಮ ಒಂದು ವಿಷಯವನ್ನ ಮುಂದಿಡ್ಲಿಕ್ಕೆ, ಕಾರಣಗಳನ್ನ ಕೊಡ್ಲಿಕ್ಕೆ, ಡಿಸ್ಕಷನ್ ಮಾಡ್ಲಿಕ್ಕೆ ಪ್ರತಿಯೊಂದಕ್ಕೂ ಅವಕಾಶ ನೀಡುವ ಒಂದು ವ್ಯವಸ್ಥೆ ಕೂಡ ಐತಿ. ಇನ್ ನೆಕ್ಸ್ಟ್ ಬರೋ ಇಂಪಾರ್ಟೆಂಟ್ ಕೀವರ್ಡ್ ಯಾವ್ದಂದ್ರೆ ಭಾರತೀಯ ಮೂಲದ ವ್ಯಕ್ತಿ, ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್. PIO, ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್. ಭಾರತೀಯ ಮೂಲವನ್ನು ಹೊಂದಿರುವ ಆದರೆ ಪ್ರಸ್ತುತ ವಿದೇಶಿ ಪೌರತ್ವ ಹೊಂದಿರುವ ವ್ಯಕ್ತಿಯನ್ನ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಅಂತಾರ. ಅಂದ್ರೆ ಮೂಲತಃ ಹುಟ್ಟಿದ್ದು ಬೆಳೆದದ್ದು ಒಂದು ಮೂಲ ಏನಿರ್ತದಲ್ಲ, ಅಥವಾ ಅವನ ತಂದೆ ತಾಯಿಗಳು ಈ ತರ ಒಂದು ಅವನ ಮೂಲ ಭಾರತೀಯ ಮೂಲವನ್ನು ಹೊಂದಿದ್ರು, ಅವ ಪ್ರೆಸೆಂಟ್ ಟೈಮ್ ಒಳಗ ಬ್ಯಾರೆ ಕಂಟ್ರಿ ಒಳಗ್ ಹೋಗಿ ಅಲ್ಲೇ ವಾಸ ಮಾಡಿ ಅಲ್ಲಿದ ಸಿಟಿಜನ್ಶಿಪ್ ತಗೊಂಡ ಆ ದೇಶದ ಪೌರ ಆಗಿರ್ತಾನೋ ಅಂತ ವ್ಯಕ್ತಿನ ಸೂಚಿಸುವ ಒಂದು ಪರಿಕಲ್ಪನೆ ಇದು, ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್. PIO ಮತ್ತ ಓವರ್ಸೀಸ್ ಸಿಟಿಜನ್ ಏನೈತ್ಲಾ ಇವ್ರಾಗಿರ್ಬೋದು, ಮತ್ತ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್, ಈ ಎರಡೂ ಯೋಜನೆಗಳನ್ನ 2015 ವಿಲೀನಗೊಳಿಸಲಾಯಿತು. ಇಂಪಾರ್ಟೆಂಟ್ ಒಂದ್ ಲೈನು ನೆನ್ಪಿಟ್ಕೊಡ್ರಿ, 2015 ಒಳಗ ವಿಲೀನಗೊಳಿಸ್ತಾರೋ. ಭಾರತದ ವಿದೇಶಿ ಪೌರತ್ವ ಕಾರ್ಡ್ ಧಾರಕ, ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ. ವಿದೇಶಿ ಪೌರತ್ವ ಹೊಂದಿರುವ ಭಾರತೀಯ ಮೂಲದ ವ್ಯಕ್ತಿಗಳಿಗೆ ಭಾರತ ನೀಡುವ ವಿಶೇಷ ಕಾರ್ಡ್. ಸೊ ಭಾರತದ ಮೂಲದ ವ್ಯಕ್ತಿಗಳು ಬೇರೆ ದೇಶದ ಪೌರತ್ವ ತಗೊಂಡಿದ್ರ ಅವರಿಗೆ ಈ ಒಂದು ಕಾರ್ಡು ಭಾರತ ಸರ್ಕಾರ ನೀಡ್ತದ. OCI ಕಾರ್ಡ್ ಧಾರಕರಾಗಿ ಅಷ್ಟೇ ಇರ್ತಾರೋ, ಇವರು ಭಾರತೀಯ ಪೌರತ್ವವನ್ನ ಪಡೆದಿರಂಗಿಲ್ಲ. ಭಾರತೀಯ ಪಾಸ್ಪೋರ್ಟ್ ಹೊಂದಿರುವ ಭಾರತೀಯ ಪೌರನಲ್ಲ, ಭಾರತೀಯ ಪಾಸ್ಪೋರ್ಟ್ ಹೊಂದಿರ್ತಾರೋ ಬಟ್ ಭಾರತೀಯ ಪೌರನಾಗಿರುವುದಿಲ್ಲ. ಅಂಡ್ ಇವ್ರಿಗೆ ಮತದಾನದ ಹಕ್ಕು ಕೂಡ ಇರುವುದಿಲ್ಲ. ಭಾರತೀಯ ಸಂವಿಧಾನದ ಎಲ್ಲಾ ರಾಜಕೀಯ ಏನ್ ಹಕ್ಕುಗಳು ಸಿಗ್ತಾವಲ್ಲ, ಈಗ ಭಾರತದ ಒಂದು ಸಿಟಿಜನ್ಸ್ ಏನ್ ಎಲ್ಲಾ ಹಕ್ಕು ಸಿಗ್ತಾವಲ್ಲ, ಆ ಎಲ್ಲಾ ಹಕ್ಕುಗಳು ಇವ್ರಿಗೆ ಸಿಗಂಗಿಲ್ಲ. ಆದರೆ ಭಾರತಕ್ಕೆ ದೀರ್ಘಾವಧಿಯ ಪ್ರವೇಶ ಮತ್ತು ಕೆಲವು ಆರ್ಥಿಕ, ಶೈಕ್ಷಣಿಕ ಮುಂತಾದ ಸೌಲಭ್ಯಗಳಲ್ಲಿ ವಿಶೇಷ ಸೌಲಭ್ಯಗಳು ಕೂಡ ಅದಾವ. ಅಂದ್ರೆ ಇವರು ಭಾರತದೊಳಗ ಬಹಳಷ್ಟು ವರ್ಷಗಳ ಗಂಟ್ಲೆ ಬರ್ಬೋದು, ಹೋಗ್ಬೋದು. ಆರ್ಥಿಕ, ಶೈಕ್ಷಣಿಕ ಒಂದು ಸೌಲಭ್ಯಗಳನ್ನ ಕೂಡ ಪಡೆಯೋ ಒಂದು ಅವಕಾಶ ಅದಾವು. 2026 ಒಳಗ ಓವರ್ಸೀಸ್ ಸಿಟಿಜನ್ ಒಂದು ನವೀಕರಣ ಕೂಡ ಆಗ್ತದ. ಏನಂದ್ರ ಎಲೆಕ್ಟ್ರಾನಿಕ್ ಕಾರ್ಡ್ ಇವ್ರಿಗೆ ಸಿಗ್ತದ. ಅಂದ್ರ ಹಳೆ ಆಲ್ರೆಡಿ ಇರುವಂತ ಕಾರ್ಡ್ ಕೂಡ ಮಾನ್ಯತೆನ ಹೊಂದಿರ್ತದ. ಬಟ್ 30 ಜೂನ್ 2026 ಈ OCI ಕಾರ್ಡ್ ಪ್ರಾರಂಭ ಆಗ್ತದ. ಇದೊಂದು ಡಿಜಿಟಲ್ ರೂಪದ ಒಂದು ಕಾರ್ಡು. ಡೇಟ್ ನೆನ್ಪಿಟ್ಕೊಡ್ರಿ, 30 ಜೂನ್ 2026 ಈ OCI ಕಾರ್ಡ್ ಪ್ರಾರಂಭ ಆಗೈತಿ. ನೆಕ್ಸ್ಟ್ ಬರೋದು ಸಾಗರೋತ್ತರ ಭಾರತೀಯ ಸಮುದಾಯ, ಓವರ್ಸೀಸ್ ಇಂಡಿಯನ್ ಕಮ್ಯುನಿಟಿ. ವಿದೇಶಗಳಲ್ಲಿ ವಾಸಿಸುವ ಭಾರತೀಯ ಮೂಲದ ಜನರು ಭಾರತದ ಆರ್ಥಿಕ ಅಭಿವೃದ್ಧಿ, ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ, ವೈದ್ಯಕೀಯ, ಉದ್ಯಮಶೀಲತೆ, ಸಂಸ್ಕೃತಿ, ಹೂಡಿಕೆ ಮುಂತಾದ ಕ್ಷೇತ್ರಗಳಿಗೆ ಪ್ರಮುಖ ಕೊಡುಗೆ ನೀಡ್ತಾರೆ. ಏನ್ ಇವರು ಭಾರತೀಯ ಮೂಲದವರಾಗಿರ್ತಾರೋ ಬಟ್ ವಿದೇಶದೊಳಗ ಇರ್ತಾರಲ್ಲ, ಅವರು ಒಂದು ಆರ್ಥಿಕ ಅಭಿವೃದ್ಧಿ ಆಗಿರ್ಬೋದು, ನಮ್ ದೇಶದ್ದು ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ ಈ ಎಲ್ಲಾ ಕ್ಷೇತ್ರದೊಳಗ ಪ್ರಮುಖ ಕೊಡುಗೆನ ಕೊಡ್ತಾರ. ಒಂದಷ್ಟು ಡೊನೇಷನ್ಗಳನ್ನೆಲ್ಲ ಮಾಡ್ತಿರ್ತಾರ. ಭಾರತ ಸರ್ಕಾರವು ವಿದೇಶದಲ್ಲಿರುವ ಭಾರತೀಯ ಸಮುದಾಯದೊಂದಿಗೆ ಸಂಪರ್ಕ ಬಲಪಡಿಸಲು ವಿವಿಧ ಕಾರ್ಯಕ್ರಮಗಳನ್ನ ಕೂಡ ನಡೆಸಾತದ. ಪ್ರವಾಸಿ ಭಾರತೀಯ ದಿವಸ್ ನಡೆಸ್ತದ. ಇದು ನಿಮ್ಗೆಲ್ಲ ಗೊತ್ತಿದ್ದನ ಐತಿ. ಜನವರಿ 9ರಂದ ಮಹಾತ್ಮ ಗಾಂಧೀಜಿಯವರು 1915 ಒಳಗ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದಿದ್ರು. ಆ ದಿನವನ್ನ ಆಧಾರವಾಗಿ ಇಟ್ಕೊಂಡ ಪ್ರವಾಸಿ ದಿವಸ್ ಅಂತ ಹೇಳಿ ಮಾಡ್ತಾರ. 2003 ಇದನ್ನ ಪ್ರಾರಂಭ ಮಾಡ್ತಾರ. 2015ರಿಂದ ಮುಖ್ಯ ಸಮ್ಮೇಳನವನ್ನ ಪ್ರತಿ 2 ವರ್ಷಕ್ಕೊಮ್ಮೆ ಮಾಡ್ಲಿಕ್ಕತ್ತಾರ. ಈ ಡೇಟು ನೆನ್ಪಿಟ್ಕೊಡ್ರಿ. ಭಾರತೀಯ ಪ್ರವಾಸ ದಿವಸ್ 2003 ಇಂದ ಸ್ಟಾರ್ಟ್, 2015 ಇಂದ 2 ವರ್ಷಕ್ಕೊಮ್ಮೆ ಸಮ್ಮೇಳನ ಮಾಡ್ಲಿಕ್ಕತ್ತಾರ. 18ನೆಯ ಪ್ರವಾಸಿ ದಿವಸ 2025 ಒಳಗ್ ನಡೀತದ, ಭುವನೇಶ್ವರಂ, ಒಡಿಸ್ಸಾ. ವಿಕಸಿತ ಭಾರತ ನಿರ್ಮಾಣಕ್ಕೆ ವಿದೇಶದಲ್ಲಿರುವ ಭಾರತೀಯ ಸಮುದಾಯದ ಕೊಡುಗೆ. ಇದು 18ನೇ ಪ್ರವಾಸಿ ದಿವಸದ ಒಂದು ಲೈನು, ಟ್ಯಾಗ್ ಲೈನು. ಸೊ ಇದನ್ನ ಪ್ರಧಾನ ಮಂತ್ರಿ ಅವರು ಉದ್ಘಾಟನೆ ಮಾಡ್ತಾರ. ಪ್ರವಾಸಿ ಭಾರತೀಯ ಎಕ್ಸ್ಪ್ರೆಸ್ ಪ್ರವಾಸಿ ಭಾರತೀಯರಿಗಾಗಿ ವಿಶೇಷ ಪ್ರವಾಸಿ ರೈಲಾಗಿ ಪ್ರಾರಂಭಿಸಲಾಯಿತು. ಸೊ 2025 ಮುಖ್ಯ ಅತಿಥಿ ಯಾರಿದ್ರಂದ್ರ ಟ್ರೆನಿ
ಡ್ಯಾಡ್ ಮತ್ತು ಟೊಬ್ಯಾಗೊ ಅಂಡ್ ಕ್ರಿಸ್ಟಿನ್ ಕಾರ್ಲಾ ಕಾಂಗ್ಲೋ ಅಧ್ಯಕ್ಷರಾಗಿದ್ರು. ಸೊ ಇದು ಬಂದ್ಬಿಟ್ಟು ರಿವಿಷನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಿವು. ಇದ್ರದ್ದೇ ಏನು ನಾನು ಆಲ್ರೆಡಿ ನೋಟ್ಸ್ ಕೊಟ್ಟಿಲ್ಲ ಆ ಒಂದು ನೋಟ್ಸ್ದು ರಿವಿಷನ್ ಇದು. ಈ PDF ನಿಮಗ ಟೆಲಿಗ್ರಾಮ್ ಚಾನಲ್ ಒಳಗೆ ಸಿಗ್ತದ. ಒಂದ್ಸಲ ಓದ್ರಿ ಅಂಡ್ ರಿವಿಷನ್ ಕೂಡ ಮಾಡ್ರಿ. ವಿಡಿಯೋ ಲೆಂಗ್ತಿ ಆಗತೈತಿ, ಅದಕ್ಕೆ ಇಲ್ಲಿಗೆ ಎಂಡ್ ಮಾಡದನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.